ನಮಸ್ಕಾರ ವೀಕ್ಷಕರೇ. ರಾಜಕೀಯ ಅಂದ್ರೆ ಜನರನ್ನ ಮೆಚ್ಚಿಸೋದು. ರಾಜಕೀಯ ಅಂದ್ರೆ ಜನರನ್ನ ಪ್ರಚೋದಿಸೋದು. ರಾಜಕೀಯ ಅಂದ್ರೆ ಕಣ್ಣೀರು ಹಾಕಿ ಜನರನ್ನ ಸೆಳೆಯೋದು. ರಾಜಕೀಯ ಅಂದ್ರೆ ನಾಟಕ ಆಡೋದು. ಈ ತತ್ವಗಳನ್ನ ಪಾಲಿಸೋ ರಾಜಕಾರಣಿಗಳು ಸಾಕಷ್ಟು ಜನ ಇದ್ದಾರೆ. ಅದರಲ್ಲೂ ತಮಿಳುನಾಡಿನಲ್ಲಿ ಈ ಸ್ಟೈಲ್ನ ರಾಜಕೀಯ ಕಾಮನ್. ಆದ್ರೆ ಅಲ್ಲಿನ ಸಿದ್ಧ ಸೂತ್ರಗಳನ್ನೇ ಮುರಿದು ತಮ್ಮ ಸಿದ್ಧಾಂತವನ್ನ ಮೀರದೆ ರಾಜಕಾರಣ ಮಾಡಿ ಮಿಂಚು ಹರಿಸ್ತಾ ಇದ್ದಾರೆ ಅಣ್ಣಾಮಲೈ. ಹೌದು, ತಮಿಳುನಾಡಿನಲ್ಲಿ ದೇವರ ಹೆಸರನ್ನ ಹೇಳಿದ್ರೆ ಸ್ವತಃ ಹಿಂದೂಗಳೇ ಒಂಥರ ನೋಡೋ ವಾತಾವರಣ ಸೃಷ್ಟಿಯಾಗಿತ್ತು. ಅದರಲ್ಲೂ ಹಿಂದುತ್ವದ ಬಗ್ಗೆ ಮಾತನಾಡಿದ್ರೆ ಹಿಂದೂಗಳೇ ಹುಚ್ಚರನ್ನ ನೋಡಿದಂತೆ ನೋಡ್ತಾ ಇದ್ರು. ಆದ್ರೆ ಅದೇ ಮಣ್ಣಲ್ಲೀಗ ಹೊಸ ಗಾಳಿ ಬೀಸ್ತಾ ಇದೆ. ದ್ರಾವಿಡ ಅಂತ ಫ್ರೇಮ್ ಆಗಿದ್ದ ನೆಲದಲ್ಲಿ ಹಿಂದುತ್ವದ ಹೆಸರಲ್ಲೇ ಅಣ್ಣಾಮಲೈ ರಾಜಕೀಯ ಮಾಡ್ತಾ ಇದ್ರು ಜನರು ಹಂತ ಹಂತವಾಗಿ ಅವರನ್ನ ಒಪ್ಪಿಕೊಳ್ತಾ ಇದ್ದಾರೆ. ಇಷ್ಟೇ ಅಲ್ಲದೆ ತಮಿಳುನಾಡಿನಲ್ಲಿ ತಮ್ಮ ಮೂಲವನ್ನೇ ಮರೆತಿದ್ದ ಹಿಂದೂಗಳು ತಮ್ಮ ಸಂಸ್ಕೃತಿಯ ಬಗ್ಗೆ ಜಾಗೃತರಾಗ್ತಾ ಇದ್ದಾರೆ. ಹಾಗಿದ್ರೆ ಅಣ್ಣಾಮಲೈ ತಮಿಳುನಾಡಿನಲ್ಲಿ ಏನೆಲ್ಲ ಮಾಡ್ತಾ ಇದ್ದಾರೆ? ಡಿಎಂಕೆಯನ್ನ ನಡುಗಿಸಿದ ಆ ಘಟನೆ ಏನು? ಜನರ ಬೆಂಬಲ ಹೇಗಿದೆ? ಇವೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ಹಿಂದೂ ಅನ್ನೋ ಪದ ಹೇಳಿದ್ರೆ ಮಹಾಪಾಪ ಅನ್ನೋ ರೀತಿ ವಾತಾವರಣ ತಮಿಳುನಾಡಿನಲ್ಲಿ ಸೃಷ್ಟಿಯಾಗಿತ್ತು ಅನ್ನೋದು ಗೊತ್ತೇ ಇದೆ. ಅದ್ಯಾವಾಗ ದ್ರಾವಿಡ ಅನ್ನೋ ಸಿದ್ಧಾಂತ ದೊಡ್ಡದಾಯ್ತೋ, ದೊಡ್ಡ ಸಂಖ್ಯೆಯಲ್ಲಿ ಜನರು ಅದನ್ನ ಒಪ್ಪಿಕೊಂಡಿದ್ದಾರೆ ಅಂತ ಗೊತ್ತಾಯ್ತೋ, ಎಲ್ಲಾ ಪಕ್ಷಗಳು ಅದರ ಹಿಂದೆಯೇ ಬಿದ್ದು ರಾಜಕೀಯ ಮಾಡಿದ್ವು. ಕನ್ವರ್ಷನ್ ಮಾಡಿದ್ರು ಯಾರು ಮಾತಾಡಲ್ಲ ಅಂತ ಗೊತ್ತಾಯ್ತೋ, ಅದನ್ನೇ ಮುಂದುವರೆಸಿದ್ವು ತಮಿಳುನಾಡಿನ ಪ್ರಾದೇಶಿಕ ಪಕ್ಷಗಳು. ಆದ್ರೆ ರಾಜಕೀಯ ಅಂದ್ರೆ ಅಭಿವೃದ್ಧಿ, ಯಾರನ್ನೋ ಮೆಚ್ಚಿಸಿ ಯಾರದೋ ಧರ್ಮವನ್ನ ಓಲೈಸೋದಲ್ಲ. ಅದರಲ್ಲೂ ನಮ್ಮ ಧರ್ಮವನ್ನ ತುಳಿದು ರಾಜಕೀಯ ಮಾಡೋ ಅವಶ್ಯಕತೆ ಇಲ್ಲ ಅಂತ ಪ್ರತಿಪಾದಿಸ್ತಾ ಇರೋ ಅಣ್ಣಾಮಲೈ ಹಿಂದುತ್ವದ ಜೊತೆಗೆ ರಾಜಕಾರಣ ಮಾಡ್ತಾ ಇದ್ದಾರೆ. ಅಂದಹಾಗೆ ತಮಿಳುನಾಡಿನಲ್ಲಿ ಈ ಮಟ್ಟದಲ್ಲಿ ಹಿಂದೂ ವಿರೋಧ ಸೃಷ್ಟಿಯಾಗಿರೋದಕ್ಕೆ ಕಾರಣ ಹಿಂದುತ್ವದ ವಿಚಾರಗಳನ್ನ ಹುದುಗಿಸಿಟ್ಟಿರೋದು. ಯಾರಿಗೂ ಅದು ಸುಲಭವಾಗಿ ತಿಳಿಯದಂತೆ ಮಾಡಿರೋದು. ಜನರಿಗೆ ಹಿಂದುತ್ವದ ಬಗ್ಗೆ ಮಾಹಿತಿಯನ್ನೇ ಸಿಗದಂತೆ ಮಾಡಿರೋದು. ಇದೆಲ್ಲವನ್ನ ಅರ್ಥ ಮಾಡ್ಕೊಂಡಿರೋ ಅಣ್ಣಾಮಲೈ ಅವಕಾಶ ಸಿಕ್ಕಿದಾಗ್ಲೆಲ್ಲ ಹಿಂದುತ್ವದ ಬಗ್ಗೆ ಅರಿವು ಮೂಡಿಸ್ತಾ ಇದ್ದಾರೆ. ಯಾವುದೇ ಚಾನೆಲ್ನ ಪ್ಯಾನಲ್ ಡಿಸ್ಕಷನ್ ಕಾರ್ಯಕ್ರಮಕ್ಕೆ ಹೋದ್ರೂ ಅಣ್ಣಾಮಲೈಗೆ ಎದುರಾಗೋ ಪ್ರಮುಖ ಪ್ರಶ್ನೆ ಅಂದ್ರೆ ತಮಿಳುನಾಡಲ್ಲಿ ಹಿಂದುತ್ವ ವರ್ಕ್ ಆಗುತ್ತಾ ಅಂತ. ಈ ಪ್ರಶ್ನೆಗಳನ್ನೇ ಸದ್ಬಳಕೆ ಮಾಡ್ತಾ ಇರೋ ಅಣ್ಣಾಮಲೈ ತಮಿಳುನಾಡು ಯಾಕೆ ಹಾಗಾಯ್ತು ಅನ್ನೋದನ್ನ ಬಿಚ್ಚಿಡ್ತಾ ಹೋಗ್ತಾರೆ. ನೀವು ಸಾಮಾನ್ಯ ಜನರನ್ನ ಪ್ರಶ್ನೆ ಮಾಡಿ ಹಿಂದುತ್ವದ ಬಗ್ಗೆ ಕೇಳಿದ್ರೆ ಅವರು ಅದನ್ನ ಅರ್ಥ ಮಾಡ್ಕೊಳ್ಳೋ ರೀತಿಯೇ ಬೇರೆ. ಇಲ್ಲಿನ ರಾಜಕಾರಣಿಗಳು ಹಿಂದುತ್ವ ಅಂದ್ರೆ ಬಿಜೆಪಿ, ಅದು ಇಲ್ಲಿಯದ್ದಲ್ಲ, ಬೇರೆ ಎಲ್ಲಿಂದಲೋ ಬಂದಿರೋದು, ಆರ್ಯ ದ್ರಾವಿಡ, ಹೀಗೆ ನೂರಾರು ಸುಳ್ಳುಗಳನ್ನ ಹೇಳಿ ಜನರ ದಿಕ್ಕನ್ನ ತಪ್ಪಿಸಿದ್ದಾರೆ. ಆದ್ರಿಂದ ಸಾಮಾನ್ಯ ಜನರಿಗೆ ತಾವು ಜೀವಿಸ್ತಾ ಇರೋ ರೀತಿಯೇ ಹಿಂದುತ್ವ ಅಥವಾ ಸನಾತನ ಅನ್ನೋದು ಗೊತ್ತೇ ಇಲ್ಲ. ಇದರ ಮಧ್ಯೆ ಕನ್ವರ್ಷನ್ಗಳು ಕೂಡ ಇಲ್ಲಿ ಎಗ್ಗಿಲ್ಲದೆ ನಡೀತಾ ಇದ್ದು ಆಮಿಷಗಳಿಗೆ ಅಮಾಯಕರು ಬಲಿಯಾಗ್ತಾ ಇದ್ದಾರೆ. ಇದೆಲ್ಲ ಸರಿ ಹೋಗ್ಬೇಕು ಅಂದ್ರೆ ಇನ್ನೂ ಸಾಕಷ್ಟು ಸಮಯ ಬೇಕಾಗುತ್ತೆ ಅಂತ ತಿಳಿಸ್ತಾರೆ. ಅಲ್ಲದೆ ಅವಕಾಶ ಸಿಕ್ಕಾಗಲೆಲ್ಲ ಸನಾತನ ಧರ್ಮ ಅಂದ್ರೆ ಏನು ಅನ್ನೋದನ್ನ ಹೇಳಿ ಜನರಲ್ಲಿರೋ ಗೊಂದಲಗಳನ್ನ ದೂರ ಮಾಡ್ತಾ ಇದ್ದಾರೆ ಅಣ್ಣಾಮಲೈ. ಇನ್ನು ಇಷ್ಟೊಂದು ಆಕ್ಟಿವ್ ಆಗಿರೋದನ್ನ ಗಮನಿಸ್ತಾ ಇರೋ ವಿಪಕ್ಷಗಳು ಅಣ್ಣಾಮಲೈರನ್ನ ಸಿಕ್ಕಿ ಹಾಕಿಸೋ ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತಾ ಇವೆ. ಇದಕ್ಕೆ ದೊಡ್ಡ ಉದಾಹರಣೆ ಅಂದ್ರೆ ಕೆಲ ದಿನಗಳ ಹಿಂದೆ ತಮಿಳುನಾಡಿನಲ್ಲಿ ನಾವು ಅಧಿಕಾರಕ್ಕೆ ಬಂದ್ರೆ ಪೆರಿಯಾರ್ ಸ್ಟ್ಯಾಚ್ಯೂಗಳನ್ನ ನಿರ್ಮೂಲನೆ ಮಾಡ್ತೀವಿ ಅಂತ ಅಣ್ಣಾಮಲೈ ಹೇಳಿದ್ದಾರೆ ಅನ್ನೋ ಸುದ್ದಿ. ಹೌದು, ಸಮಾವೇಶವೊಂದರಲ್ಲಿ ಮಾತನಾಡಿದ್ದ ಅಣ್ಣಾಮಲೈ ಡಿಎಂಕೆ ಮೊದಲ ಬಾರಿ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಮಾಡಿದ ಮೊದಲ ಕೆಲಸ ಏನಂದ್ರೆ ಪ್ರಮುಖ ದೇಗುಲಗಳನ್ನ ಟಾರ್ಗೆಟ್ ಮಾಡಿದ್ದು. ತಮಿಳುನಾಡಿನ ಪ್ರಮುಖ ದೇವಾಲಯ ಶ್ರೀರಂಗಂ ಸೇರಿ ಹಲವು ದೇಗುಲಗಳ ಎದುರಲ್ಲಿ ಬೋರ್ಡ್ಗಳನ್ನ ಹಾಕ್ತಾರೆ. ಅದರಲ್ಲಿ ದೇವರನ್ನ ನಂಬುವವರು ಮೂರ್ಖರು, ದೇವರನ್ನ ಪೂಜಿಸೋದು ಮೂಢನಂಬಿಕೆ ಅನ್ನೋ ಪೆರಿಯಾರ್ ಹೇಳಿಕೆಯನ್ನ ಹಾಕ್ತಾರೆ. ಇಂತಹ ಕೆಲಸಗಳ ಮೂಲಕ ಜನರ ದಿಕ್ಕನ್ನ ತಪ್ಪಿಸ್ತಾ ಇದ್ದಾರೆ. ನಾವು ಅಧಿಕಾರಕ್ಕೆ ಬಂದ್ರೆ ಅಂತಹ ಬೋರ್ಡ್ಗಳನ್ನ ದೇಗುಲದ ಎದುರು ಇರೋ ಪೆರಿಯಾರ್ ಪ್ರತಿಮೆಯನ್ನ ತೆಗೆದು ಹಾಕ್ತೀವಿ ಅಂತ ಹೇಳ್ತಾರೆ. ಆದ್ರೆ ಡಿಎಂಕೆ ನಾಯಕರು ಬೇರೆಯದ್ದೇ ರೀತಿಯಲ್ಲಿ ಹೇಳಿ ಜನರನ್ನ ಎತ್ತಿ ಕಟ್ಟೋ ಪ್ರಯತ್ನ ಮಾಡಿರ್ತಾರೆ. ಆದ್ರೆ ಸಾಮಾಜಿಕ ಜಾಲತಾಣ ಸ್ಟ್ರಾಂಗ್ ಇರೋದ್ರಿಂದ ಸತ್ಯವನ್ನ ಮರೆಮಾಚೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇನ್ನೊಂದು ಕಾಂಟ್ರವರ್ಸಿ ಅಂದ್ರೆ ಡಿಎಂಕೆ ಪಕ್ಷದ ಮೊದಲ ಸಿಎಂ ಅಣ್ಣಾದುರೈ ಹಿಂದೂ ವಿರೋಧದ ಹೇಳಿಕೆ ನೀಡಿದ್ರು ಅಂತ ಅಣ್ಣಾಮಲೈ ಹೇಳಿರ್ತಾರೆ. ಆ ಘಟನೆ ಬಗ್ಗೆ ಸಂಪೂರ್ಣವಾದ ವಿವರವನ್ನು ನೀಡಿರ್ತಾರೆ. ಸನಾತನ ಧರ್ಮದ ವಿರುದ್ಧ ಸ್ಟಾಲಿನ್ ಹೇಳಿಕೆ ಖಂಡಿಸಿ ಬಿಜೆಪಿ ತಮಿಳುನಾಡಿನಾದ್ಯಂತ ಪ್ರತಿಭಟನೆ ಕೈಗೊಂಡಿರುತ್ತೆ. ಈ ಟೈಮ್ನಲ್ಲಿ ಮಾತನಾಡೋ ಅಣ್ಣಾಮಲೈ 1956ರ ಜೂನ್ನಲ್ಲಿ ಮಧುರೈ ಮೀನಾಕ್ಷಿ ದೇಗುಲದಲ್ಲಿ ಕಾರ್ಯಕ್ರಮ ನಡೀತಾ ಇರುತ್ತೆ. ಅಲ್ಲಿ ಹೆಣ್ಣು ಮಗಳೊಬ್ಬಳು ದೇವರ ಕೀರ್ತನೆಯೊಂದನ್ನ ಹಾಡಿರ್ತಾಳೆ. ಆಗ ಮಾಜಿ ಸಿಎಂ ಅಣ್ಣಾದುರೈಯವರ ಭಾಷಣದ ಬಗ್ಗೆ ಸಮಯ ನಿಗದಿ ಆಗದೇ ಇದ್ರೂ ಅವರು ಮಾತನಾಡೋಕೆ ಬರ್ತಾರೆ. ಆ ಹುಡುಗಿ ಚೆನ್ನಾಗಿ ಹಾಡಿದ್ಲು. ಇದೇ ಹಾಡನ್ನ 100 ವರ್ಷದ ಹಿಂದೆ ಹಾಡಿದಿದ್ರೆ ದೇವಿಗೆ ಅಭಿಷೇಕ ಮಾಡಿದ ಹಾಲನ್ನ ಕುಡಿದಿದ್ರಿಂದ ಇಷ್ಟು ಚೆನ್ನಾಗಿ ಹಾಡಿದ್ಲು ಅಂತ ಜನ ಕಟ್ಟುಕತೆ ಕಟ್ತಾ ಇದ್ರು.
ಈಗ ಇದನ್ನೆಲ್ಲ ನಂಬೋರು ಯಾರು ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಈ ಬಗ್ಗೆ ಸ್ವಾತಂತ್ರ್ಯ ಹೋರಾಟಗಾರ ಹಾಗೂ ತಮಿಳುನಾಡು ರಾಜಕೀಯದ ಇನ್ನೊಬ್ಬ ಪ್ರಮುಖ ವ್ಯಕ್ತಿ ಮುತ್ತುರಾಮಲಿಂಗ ದೇವರ್ ಆಕ್ಷೇಪವನ್ನ ವ್ಯಕ್ತಪಡಿಸಿರ್ತಾರೆ. ಅಣ್ಣಾದುರೈ ಹೇಳಿಕೆಗೆ ಸಿಟ್ಟಿಗೆದ್ದಿದ್ದ ಅವರು, ದೇವರನ್ನ ನಂಬದವರಿಗೆ ನಂಬುವ ಜನರನ್ನ ಹೀಯಾಳಿಸೋ ಯಾವ ಅಧಿಕಾರವೂ ಇಲ್ಲ. ಇನ್ನೊಮ್ಮೆ ಇಂಥ ಹೇಳಿಕೆ ಬಂದ್ರೆ ಮದುರೈ ಮೀನಾಕ್ಷಿಗೆ ಹಾಲಿನ ಬದಲು ರಕ್ತಾಭಿಷೇಕ ಮಾಡಲಾಗುತ್ತೆ ಅಂತ ಎಚ್ಚರಿಸಿರ್ತಾರೆ. ಇದರಿಂದ ಹೆದರಿದ್ದ ಅಣ್ಣಾದುರೈ ಅವಿತು ಕುಳಿತಿರ್ತಾರೆ. ಕ್ಷಮೆ ಕೇಳಿದ ಬಳಿಕವೇ ಅವರು ಮತ್ತೆ ಕಾಣಿಸಿಕೊಳ್ತಾರೆ ಅಂತ ಅಣ್ಣಾಮಲೈ ಹೇಳಿರ್ತಾರೆ. ಆದ್ರೆ ಆಶ್ಚರ್ಯ ಅನ್ನೋ ರೀತಿಯಲ್ಲಿ ಅಣ್ಣಾಮಲೈರ ಈ ಹೇಳಿಕೆಯನ್ನ ಅಪೋಸ್ ಮಾಡೋದು ಡಿಎಂಕೆ ಬದ್ಧವೈರಿ ಎಐಎಡಿಎಂಕೆ ನಾಯಕರು. ಅಣ್ಣಾಮಲೈ ಹೇಳಿಕೆಯನ್ನ ಖಂಡಿಸೋ ಎಐಎಡಿಎಂಕೆ ನಾಯಕರು, ಇದೆಲ್ಲಾ ಸುಳ್ಳು, ಅಣ್ಣಾದುರೈ ಹಾಗೂ ಮುತ್ತುರಾಮಲಿಂಗಂ ದೇವರ್ ಇಬ್ಬರು ಸ್ನೇಹಿತರಾಗಿದ್ರು, ಅವರ ಮಧ್ಯೆ ಇಂಥದ್ದೆಲ್ಲ ನಡೆದೇ ಇಲ್ಲ, ರಾಜಕೀಯಕ್ಕಾಗಿ ಸುಳ್ಳು ಹೇಳ್ತಿದ್ದಾರೆ ಅಂತ ಆರೋಪಿಸ್ತಾರೆ. ಆದ್ರೆ ಇದಕ್ಕೆ ಪ್ರತಿಕ್ರಿಯಿಸೋ ಅಣ್ಣಾಮಲೈ, ನಾನು ಹೇಳಿದ ಘಟನೆಗೆ ಪಿನ್ ಟು ಪಿನ್ ಸಾಕ್ಷಿ ನನ್ನ ಬಳಿ ಇದೆ. ಅಣ್ಣಾದುರೈ ಹೇಳಿದ್ದ ಒಂದೊಂದು ಶಬ್ದಕ್ಕೂ ದಾಖಲೆ ಇದೆ. ಮುತ್ತುರಾಮಲಿಂಗಂ ಅವರ ಸನಾತನ ಧರ್ಮದ ಬಗ್ಗೆಯ ಹೇಳಿಕೆಗಳನ್ನ ತಿರುಚಿ ಹೇಳೋದಕ್ಕೆ ನನಗೆ ಬರೋದಿಲ್ಲ. ಸುಳ್ಳು ಅನ್ನೋದಕ್ಕೆ ಸಾಕ್ಷಿ ನಿಮ್ಮ ಬಳಿ ಇದೆಯಾ ಅಂತ ಪ್ರಶ್ನಿಸ್ತಾರೆ. ಆಗ್ಲೇ ನೋಡಿ ಆರೋಪ ಮಾಡಿದವರು ಸೈಲೆಂಟ್ ಆಗೋದು. ಇನ್ನು ಇತ್ತೀಚೆಗೆ ಕೊಯಂಬತ್ತೂರ್ನ RS ಪುರಂನ ಸಂಸ್ಕೃತ ವೇದ ಪಾಠಶಾಲೆಗೆ ಭೇಟಿ ನೀಡಿದ್ದ ಅಣ್ಣಾಮಲೈ, ರಾಮನಾರಾಯಣಂ ಅನ್ನೋ ಕಾಂಪಿಟೇಷನ್ ನಲ್ಲಿ ಗೆದ್ದ ವಿದ್ಯಾರ್ಥಿಗಳಿಗೆ ಶುಭ ಕೋರಿದ್ರು. ಅಲ್ಲದೆ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳಿಗಾಗಿ ಶ್ರೀ ಜಯೇಂದ್ರ ಸರಸ್ವತಿ ಟ್ರಸ್ಟ್ ಉಚಿತ ಶಿಕ್ಷಣ ನೀಡ್ತಾ ಇದ್ದು ಈ ವಿಚಾರಗಳನ್ನ ಹಂಚಿಕೊಂಡ್ರು. ಈ ಮೂಲಕ ತಮಿಳುನಾಡಿನಲ್ಲಿ ಸನಾತನ ಧರ್ಮದ ಬಗ್ಗೆ ಎಲ್ಲರಿಗೂ ಅರಿವು ಮೂಡಿಸೋ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಇದಕ್ಕೂ ಕೂಡ ವಿಪಕ್ಷಗಳಿಂದ ಟೀಕೆಗಳು ವ್ಯಕ್ತವಾಗ್ತಾ ಇವೆ. ಇನ್ನು ಎಲ್ಲರಲ್ಲಿರೋ ಪ್ರಶ್ನೆ ಏನಂದ್ರೆ, ಸನಾತನ ಧರ್ಮಕ್ಕಾಗಿ ಇಷ್ಟೆಲ್ಲಾ ಮಾಡ್ತಾ ಇದ್ರು, ಇದರಿಂದ ಏನಾದ್ರೂ ಪ್ರಯೋಜನ ಆಗ್ತಾ ಇದೆಯಾ ಅಂತ. ಹೌದು, ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಮಾಡೋಕೆ ಬಂದವರನ್ನ ಜನರೇ ಓಡಿಸಿರೋ ಘಟನೆಗೆ ತಮಿಳುನಾಡು ಸಾಕ್ಷಿಯಾಗಿದೆ. ಅಪೋಸ್ಟೋಲಿಕ್ ಕ್ರಿಶ್ಚಿಯನ್ ಚರ್ಚ್ನ 50 ಜನರು ಬಸ್ ಮಾಡಿಕೊಂಡು ಕಾಂಚೀಪುರಂನ ಹಳ್ಳಿಯೊಂದಕ್ಕೆ ಬಂದಿರ್ತಾರೆ. ಅಲ್ಲಿನ ದೇವಸ್ಥಾನದ ಎದುರು ಮತಾಂತರದ ಪಾಂಪ್ಲೆಟ್ಗಳು ಹಾಗೂ ಮಂತ್ರಗಳನ್ನ ಹೇಳ್ತಾ ಇರ್ತಾರೆ. ಇದನ್ನ ಗಮನಿಸೋ ಜನರು ತಕ್ಷಣವೇ ಹಿಂದೂ ಸಂಘಟನೆಗೆ ಕರೆ ಮಾಡಿದ್ದಾರೆ. ದೇವಸ್ಥಾನದ ಮುಂದೆ ಬಂದು ಯಾಕೆ ನಿಮ್ಮ ದೇವರ ಮಂತ್ರವನ್ನ ಹೇಳ್ತಾ ಇದ್ದೀರಾ, ಚರ್ಚ್ ಒಳಗೆ ಬಂದು ನಾವು ನಮ್ಮ ಭಜನೆ ಮಾಡಿದ್ರೆ ಹೇಗಿರುತ್ತೆ ಅಂತ ಪ್ರಶ್ನಿಸ್ತಾರೆ. ಜನ ಒಗ್ಗೂಡ್ತಾ ಇದ್ದಂತೆ ಭಯಪಟ್ಟ ಮತಾಂತರ ಮಾಡೋ ಟೀಮ್ ಅಲ್ಲಿಂದ ಕಾಲ್ ಕಿತ್ತಿದೆ. ಇದು ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅನಾದಿ ಕಾಲದಿಂದಲೂ ಮತಾಂತರ ಎಗ್ಗಿಲ್ಲದೆ ನಡೀತಾ ಇದ್ರು ಈ ರೀತಿ ಪ್ರಶ್ನೆ ಮಾಡುವವರು ಯಾರು ಇರಲಿಲ್ಲ. ಆದ್ರೆ ಈಗ ಜನ ಎಚ್ಚೆತ್ತುಕೊಳ್ತಾ ಇರೋದು ಬದಲಾವಣೆಗೆ ಹಿಡಿದ ಕೈಗನ್ನಡಿ ಎನಿಸಿಕೊಳ್ತಾ ಇದೆ. ಜನರನ್ನ ಸಂಪೂರ್ಣವಾಗಿ ತಮ್ಮ ಕಂಟ್ರೋಲ್ ನಲ್ಲಿ ಇಟ್ಟುಕೊಂಡಿರೋ ಸರ್ಕಾರಗಳು ಅವರಿಗೆ ನಿಜ ಯಾವುದು ಸುಳ್ಳು ಯಾವುದು ಅನ್ನೋದನ್ನ ಯೋಚಿಸೋಕು ಬಿಡದ ಹಾಗೆ ಮೇಂಟೈನ್ ಮಾಡ್ತಾ ಬಂದಿದ್ವು. ಆದ್ರೆ ಅಣ್ಣಾಮಲೈ ಹಿಂದುತ್ವದ ವಿಚಾರದಲ್ಲಿ ನೋ ಕಾಂಪ್ರಮೈಸ್ ಅಂತಲೇ ಮುನ್ನುಗ್ತಾ ಇದ್ದಾರೆ. ಇತಿಹಾಸದಿಂದ ಹಿಡಿದು ಸದ್ಯ ನಡೀತಾ ಇರೋ ರಾಜಕೀಯವನ್ನ ಸಾಕ್ಷಿ ಸಮೇತ ಜನರ ಮುಂದೆ ಇಡ್ತಿದ್ದಾರೆ. ಸೋಷಿಯಲ್ ಮೀಡಿಯಾ ವ್ಯಾಪಕವಾಗಿ ಇರೋದ್ರಿಂದ ಸುಳ್ಳು ಸುದ್ದಿ ಹಬ್ಬಿದ್ರು ಜನರು ಯಾವುದು ಸತ್ಯ ಅಂತ ಹುಡುಕೋದಕ್ಕೆ ಸಾಧ್ಯವಾಗ್ತಾ ಇದೆ. ಒಟ್ನಲ್ಲಿ ಈ ಎಲ್ಲಾ ಬದಲಾವಣೆಗಳು ಚುನಾವಣೆಯಲ್ಲಿ ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದು ಸದ್ಯದ ಕುತೂಹಲ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ.